ಕನ್ನಡದ ಖ್ಯಾತ ನಾಯಕಿ ನಟಿಯಾಗಿ ಖುಷ್ಬು ಅವರು ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದಂಥ ನಟಿ ಅಂತಲೂ ಕೂಡ ಹೇಳ್ಬೋದು. ಹೌದು, ಇಂಥ ಅದ್ಭುತವಾದಂಥ ನಟಿ ಖುಷ್ಬು ಅವರು ಈಗ ನೆನಪಾಗಿ ಮಾತ್ರ ಉಳಿದಿರೋಂಥದ್ದು ನಿಜಕ್ಕೂ ಕೂಡ ಒಂದು ರೀತಿ ಆಘಾತಕಾರಿಯಾದ ಸುದ್ದಿ ಅಂತಲೇ ಹೇಳ್ಬೋದು. ಯಾಕೆಂದರೆ ನಟಿ ಖುಷ್ಬು ಅವರು ಒಂದು ಕಾಲದಲ್ಲಿ ಅಂಜದ ಗಂಡು, ಆಂಟಿ ಪ್ರೀತಿ ಅಂತ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಂಥ ಬ್ಲಾಕ್ ಬಸ್ಟರ್ ನಾಯಕಿ ನಟಿ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು. ಇಂಥ ಅದ್ಭುತವಾದ ನಟಿ ಏಕಾಗಿ ಕಣ್ಮರೆ ಆಗೋದಂದ್ರೆ ತಮಾಷೆ ಮಾತೇ ಅಲ್ಲ ಅದು. ಹೌದು, ಸರಿ, ಉತ್ತುಂಗದಲ್ಲಿದ್ದಾಗಲೇ ಮ್ಯಾಜಿಕ್ ಅಜ್ಜಿ ಎಂಬ ಸಿನಿಮಾವನ್ನು ಕನ್ನಡದಲ್ಲಿ ಮಾಡಿದಂಥ ಕೊನೆಯ ಸಿನಿಮಾನೂ ಕೂಡ ಆಯಿತು. ಅದು 2001ರಲ್ಲಿ ಬಂದಂಥ ಬ್ಲಾಕ್ ಬಸ್ಟರ್ ಸಿನಿಮಾ ಅಂತ ಹೇಳ್ಬೋದು. ಹೆಚ್ಚು ಕಡಿಮೆ ನಾವು ನೀವೆಲ್ಲ ಚಿಕ್ಕ ವಯಸ್ಸಲ್ಲೇ ಇದ್ರು ಅಂತ ಅನಿಸುತ್ತೆ. ಇನ್ನೂ ಶಾಲೆಗಳಲ್ಲೇ ಓದ್ತಾ ಇದ್ವಿ. 6-7ನೇ ತರಗತಿಯಲ್ಲಿ ಓದಂಥ ಸಂದರ್ಭದಲ್ಲೇ ಈ ಮ್ಯಾಜಿಕ್ ಅಜ್ಜಿ ಬಂದು ಅಲ್ಲಿಗೆ ಇವರು ಕನ್ನಡ ಚಿತ್ರಕ್ಕೆ ದೂರ ಉಳಿದ್ರು. ಮತ್ತು ತಮಿಳು ತೆಲುಗಿನಲ್ಲಿ ಅಲ್ಲಲ್ಲಿ ಜಡ್ಜ್ಗಳಾಗಿ, ತದನಂತರ ರಿಯಾಲಿಟಿ ಶೋಗಳಲ್ಲೂ ಕೂಡ ಕಾಣಿಸ್ಕೊಳ್ತಿದ್ರು, ಮತ್ತು ಬಿಗ್ ಬಾಸ್ನಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಈಗ ಕಂಪ್ಲೀಟ್ ರಾಜಕೀಯಕ್ಕೆ ಬಂದಿರೋಂಥ ಇವರು ಈಗ ಜನಸೇವೆಗಳನ್ನು ಮಾಡ್ತಿದ್ದಾರೆ ಅಂತಲೂ ಕೂಡ ಈಗ ಹೇಳ್ಬೋದು. ಹೀಗಾಗಿ ನಟಿ ಖುಷ್ಬು ಅವರು 2 ಬಾರಿ ಸೋತಿದ್ದಾರೆ. ಆದರೂ ಕೂಡ ರಾಜಕೀಯದಲ್ಲಿ ಇದ್ಕೊಂಡು ಈಗ ಸಮಾಜಮುಖಿ ಕೆಲಸಗಳನ್ನು ಈಗ ಮಾಡ್ತಿದ್ದಾರೆ. ಹೀಗಾಗಿ ಚಿತ್ರರಂಗದ ನಿಂದವಾಗಿ ಬರೋಬ್ಬರಿ 25 ವರ್ಷಗಳ ಕಳೆದು ಹೋಯಿತು ಅಂತಲೂ ಕೂಡ ಹೇಳ್ಬೋದು. ನಿಮಗೂ ಕೂಡ